ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾವು ಚಲನೆ ಘಟಕದ ಕುರಿತು ಅಧ್ಯಯನ ಮಾಡೋಣ. ನಾವು ನಮ್ಮ ನಿತ್ಯ ಜೀವನದಲ್ಲಿ ಕೆಲವು ವಸ್ತುಗಳು ನಿಶ್ಚಲ ಸ್ಥಿತಿಯಲ್ಲಿಯೂ ಕೆಲವು ಚಲನ ಸ್ಥಿತಿಯಲ್ಲಿಯೂ ಇರುವುದನ್ನು ನೋಡುತ್ತೇವೆ. ಪಕ್ಷಿಗಳು ಹಾರುತ್ತವೆ, ಮೀನುಗಳು ಈಜುತ್ತವೆ, ಅಪಧಮನಿ ಮತ್ತು ಅಭಿಧಮನಿಗಳ ಮೂಲಕ ರಕ್ತವು ಹರಿಯುತ್ತದೆ ಮತ್ತು ಮೋಟಾರು ವಾಹನಗಳು ಚಲಿಸುತ್ತವೆ ಎಂಬುದನ್ನು ತಿಳಿದಿದ್ದೇವೆ. ಹಾಗೆಯೇ ಪರಮಾಣುಗಳು, ಅಣುಗಳು, ಗ್ರಹಗಳು, ನಕ್ಷತ್ರಗಳು, ಗ್ಯಾಲಕ್ಸಿಗಳು ಎಲ್ಲವೂ ಚಲಿಸುತ್ತವೆ. ಕಾಯವು ಚಲನೆಯಲ್ಲಿದೆ ಎಂದರೆ ಕಾಲದೊಂದಿಗೆ ಅದರ ಸ್ಥಾನ ಪಲ್ಲಟವಾಗುತ್ತದೆ ಎಂಬುದನ್ನು ನಮಗೆ ತಿಳಿದಿದೆ. ಅನೇಕ ಚಲನೆಗಳು ಸಂಕೀರ್ಣವಾಗಿವೆ. ಕೆಲವು ವಸ್ತುಗಳು ಸರಳ ರೇಖಾ ಪಥದಲ್ಲಿ ಚಲಿಸಬಹುದು, ಬೇರೆಯವು ವೃತ್ತಾಕಾರ ಪಥವನ್ನು ತೆಗೆದುಕೊಳ್ಳಬಹುದು. ಕೆಲವು ಪರಿಭ್ರಮಿಸಬಹುದು ಮತ್ತು ಕೆಲವು ಕಂಪಿಸಬಹುದು. ಕೆಲವು ಸಂದರ್ಭಗಳಲ್ಲಿ ಮೇಲಿನವುಗಳ ಸಂಯೋಜನೆಯೂ ಇರಬಹುದು. ಈ ಅಧ್ಯಯನದಲ್ಲಿ ನಾವು ಮೊದಲಿಗೆ ಸರಳ ರೇಖೆಯಲ್ಲಿ ಚಲಿಸುವ ವಸ್ತುಗಳ ಚಲನೆಯ ವಿವರಣೆಯನ್ನ ತಿಳಿದುಕೊಳ್ಳೋಣ. ಇಂತಹ ಚಲನೆಯನ್ನು ಸರಳ ಸಮೀಕರಣಗಳು ಮತ್ತು ನಕ್ಷೆಗಳ ಮೂಲಕ ವ್ಯಕ್ತಪಡಿಸುವುದನ್ನು ತಿಳಿದುಕೊಳ್ಳೋಣ. ನಂತರ ವೃತ್ತೀಯ ಚಲನೆಯನ್ನ ವಿವರಿಸುವ ವಿಧಾನಗಳ ಬಗ್ಗೆಯೂ ತಿಳಿದುಕೊಳ್ಳೋಣ. ಚಲನೆ ಎಂದರೇನು? ಚಲನೆ ಎಂದರೆ ಸ್ಥಾನದಲ್ಲಿನ ಬದಲಾವಣೆಯೇ ಚಲನೆ. ಚಲಿಸಿದ ದೂರ ಅಥವಾ ಸ್ಥಾನ ಪಲ್ಲಟದ ರೂಪದಲ್ಲಿ ಚಲನೆಯನ್ನು ವಿವರಿಸಬಹುದು. ಸರಳ ರೇಖಾ ಚಲನೆ ಅತ್ಯಂತ ಸುಲಭವಾದ ಚಲನೆ ಎಂದರೆ ಸರಳ ರೇಖೆಯಲ್ಲಿ ಚಲಿಸುವ ಚಲನೆ. ನಾವು ಒಂದು ಉದಾಹರಣೆ ಮೂಲಕ ಇದನ್ನು ವಿವರಿಸೋಣ. ಕೆಳಗೆ ಕೊಟ್ಟಿರುವ ಚಿತ್ರವನ್ನ ಗಮನಿಸಿ. ಒಂದು ವಸ್ತುವು ಸರಳ ರೇಖಾಪಥದಲ್ಲಿ ಚಲಿಸುತ್ತಿದೆ ಎಂದುಕೊಳ್ಳೋಣ. ವಸ್ತುವು ತನ್ನ ಪ್ರಯಾಣವನ್ನು O ಬಿಂದುವಿನಿಂದ ಪ್ರಾರಂಭಿಸುತ್ತದೆ. ಆ ಬಿಂದು ನಿರ್ದೇಶಕ ಬಿಂದುವೆಂದು ಪರಿಗಣಿಸಲಾಗುತ್ತದೆ. A, B ಮತ್ತು C ಬಿಂದುಗಳು ವಸ್ತುಗಳ ಬೇರೆ ಬೇರೆ ಕಾಲಗಳಲ್ಲಿನ ಸ್ಥಾನಗಳು. ಮೊದಲು ವಸ್ತುವು C ಮತ್ತು B ಬಿಂದುಗಳ ಮುಖಾಂತರ ಚಲಿಸಿ A ಬಿಂದುವನ್ನು ತಲುಪುತ್ತದೆ. ನಂತರ ಅದೇ ಹಾದಿಯಲ್ಲಿ ಹಿಂದಕ್ಕೆ B ಮುಖಾಂತರ ಚಲಿಸಿ C ಯನ್ನು ತಲುಪುತ್ತದೆ. ಮೊದಲನೇದಾಗಿ ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆ. ಏಕರೂಪ ಚಲನೆ ಎಂದರೆ ವಸ್ತುವು ಸಮನಾದ ಕಾಲದಲ್ಲಿ ಸಮನಾದ ದೂರವನ್ನು ಕ್ರಮಿಸುತ್ತದೆ. ಇದನ್ನು ಏಕರೂಪ ಚಲನೆ ಎನ್ನುತ್ತೇವೆ. ಉದಾಹರಣೆ, ಒಂದು ವಸ್ತುವು ಸರಳ ರೇಖೆಯಲ್ಲಿ ಚಲಿಸುತ್ತಿದೆ ಎಂದುಕೊಳ್ಳೋಣ. ಮೊದಲನೇ ಸೆಕೆಂಡಿನಲ್ಲಿ ಅದು 5 ಮೀಟರ್, ಎರಡನೇ ಸೆಕೆಂಡಿನಲ್ಲಿ 5 ಮೀಟರ್, ಮೂರನೇ ಸೆಕೆಂಡಿನಲ್ಲಿ 5 ಮೀಟರ್, ಹಾಗೆಯೇ ನಾಲ್ಕನೇ ಸೆಕೆಂಡಿನಲ್ಲೂ 5 ಮೀಟರ್ ದೂರವನ್ನು ಚಲಿಸಿದೆ ಎಂದುಕೊಳ್ಳೋಣ. ಈ ಸಂದರ್ಭದಲ್ಲಿ ವಸ್ತುವು ಪ್ರತಿಯೊಂದು ಸೆಕೆಂಡ್ನಲ್ಲಿ 5 ಮೀಟರ್ ದೂರವನ್ನು ಕ್ರಮಿಸುತ್ತದೆ. ಏಕರೂಪವಲ್ಲದ ಚಲನೆ. ಏಕರೂಪವಲ್ಲದ ಚಲನೆ ಎಂದರೆ ವಸ್ತುಗಳು ಸಮನಾದ ಕಾಲದಲ್ಲಿ ಸಮವಲ್ಲದ ದೂರ ಚಲಿಸುವುದನ್ನು ಕಾಣುತ್ತೇವೆ. ಅದನ್ನು ಏಕರೂಪವಲ್ಲದ ಚಲನೆ ಎನ್ನುತ್ತೇವೆ. ಉದಾಹರಣೆಗೆ, ಅತಿ ಜನಜಂಗುಳಿ ಇರುವ ರಸ್ತೆಯಲ್ಲಿ ಚಲಿಸುವ ಮೋಟಾರು ವಾಹನ, ಉದ್ಯಾನವನಗಳಲ್ಲಿ ಓಡಾಟ. ಚಲನೆಯ ದರದ ಅಳತೆ ಜವ ಮತ್ತು ವೇಗ. ಜವ ಎಂದರೆ ಕಾಯವು ಒಂದು ಏಕಮಾನ ಕಾಲದಲ್ಲಿ ಎಷ್ಟು ದೂರ ಚಲಿಸುತ್ತದೆ ಎಂಬುದನ್ನು ಅಳೆಯುವುದು ಒಂದು ವಿಧಾನ. ಈ ಪರಿಮಾಣಕ್ಕೆ ಜವ ಎನ್ನುತ್ತೇವೆ. ಜವದ ಅಂತಾರಾಷ್ಟ್ರೀಯ ಮೂಲಮಾನ ಮೀಟರ್ ಪರ್ ಸೆಕೆಂಡ್. ಅದು ಚಲಿಸಿದ ಒಟ್ಟು ದೂರವನ್ನು ಅದು ತೆಗೆದುಕೊಂಡ ಒಟ್ಟು ಕಾಲದಿಂದ ಭಾಗಿಸುವುದರಿಂದ ಬರುತ್ತದೆ. ಅಂದರೆ ಸರಾಸರಿ ಜವ ಚಲಿಸಿದ ಒಟ್ಟು ದೂರ ಡಿವೈಡೆಡ್ ಬೈ ತೆಗೆದುಕೊಂಡ ಒಟ್ಟು ಕಾಲ. ಒಂದು ಕಾಯವು S ದೂರವನ್ನು ಚಲಿಸಲು T ಕಾಲವನ್ನು ತೆಗೆದುಕೊಂಡರೆ ಅದರ ಜವ V S/T ಆಗಿರುತ್ತದೆ. ವೇಗ. ವೇಗ ಎಂದರೇನು? ವೇಗ ಎಂದರೆ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸಿದ ಜವವೇ ಕಾಯದ ವೇಗ. ಒಂದು ಕಾಯದ ವೇಗವು ಏಕರೂಪದಲ್ಲಿ ಬದಲಾವಣೆಯಾಗುತ್ತಿದ್ದರೆ ಅದರ ಸರಾಸರಿ ವೇಗವು ಒಂದು ಕೊಟ್ಟ ಕಾಲಾವಧಿಗೆ ಆರಂಭಿಕ ವೇಗ ಮತ್ತು ಅಂತಿಮ ವೇಗಗಳ ಸಮಾಂತರ ಮಾಧ್ಯವಾಗಿರುತ್ತದೆ. ಅಂದರೆ ಸರಾಸರಿ ವೇಗ ಆರಂಭಿಕ ವೇಗ ಪ್ಲಸ್ ಅಂತಿಮ ವೇಗ ಡಿವೈಡೆಡ್ ಬೈ 2. ಗಣಿತ ರೂಪದಲ್ಲಿ V ಸರಾಸರಿ U ಪ್ಲಸ್ V ಡಿವೈಡೆಡ್ ಬೈ 2. V ಸರಾಸರಿ ಅಂದರೆ ಕಾಯದ ಸರಾಸರಿ ವೇಗ, U ಎಂದರೆ ಆರಂಭಿಕ ವೇಗ ಮತ್ತು V ಎಂದರೆ ಅಂತಿಮ ವೇಗ. ಜವ ಮತ್ತು ವೇಗ ಎರಡಕ್ಕೂ ಒಂದೇ ಏಕಮಾನವಾಗಿರುತ್ತದೆ. ಅದು ಮೀಟರ್ ಪರ್ ಸೆಕೆಂಡ್ ಆಗಿರುತ್ತದೆ.
ವೇಗೋತ್ಕರ್ಷ. ವೇಗೋತ್ಕರ್ಷ ಎಂದರೆ ಏಕಮಾನ ಕಾಲದಲ್ಲಿ ಆಗುವ ಒಂದು ಕಾಯದ ವೇಗದ ಬದಲಾವಣೆಗೆ ವೇಗೋತ್ಕರ್ಷ ಎನ್ನುತ್ತೇವೆ. ವೇಗೋತ್ಕರ್ಷ ವೇಗದಲ್ಲಿನ ಬದಲಾವಣೆ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ. ಒಂದು ಕಾಯದ ಪ್ರಾರಂಭಿಕ ವೇಗವು u ಆಗಿದ್ದು t ಕಾಲದಲ್ಲಿ ಅದರ ಅಂತಿಮ ವೇಗವು v ಆದರೆ ಅದರ ವೇಗೋತ್ಕರ್ಷ au ಅಂದರೆ a v - u ಡಿವೈಡೆಡ್ ಬೈ t. ವೇಗೋತ್ಕರ್ಷದ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್/ಸೆಕೆಂಡ್ ಆಗಿರುತ್ತದೆ. ಚಲನೆಯನ್ನು ರೇಖಾನಕ್ಷೆಗಳಲ್ಲಿ ಪ್ರತಿನಿಧಿಸುವುದು. ಒಂದು ವಸ್ತುವಿನ ಚಲನೆಯನ್ನು ವಿವರಿಸಲು ನಾವು ರೇಖಾನಕ್ಷೆಗಳನ್ನು ಉಪಯೋಗಿಸಬಹುದು. ಈ ವಿಷಯದಲ್ಲಿ ರೇಖಾನಕ್ಷೆಗಳು ದೂರ ಅಥವಾ ವೇಗದಂತಹ ಒಂದು ಭೌತ ಪರಿಮಾಣವು ಕಾಲದಂತಹ ಮತ್ತೊಂದು ಪರಿಮಾಣದ ಮೇಲೆ ಹೇಗೆ ಅವಲಂಬಿಸಿರುತ್ತದೆ ಎಂದು ತೋರಿಸುತ್ತದೆ. ಇದರಲ್ಲಿ ದೂರ ಕಾಲ ನಕ್ಷೆಗಳು ಒಂದು ಕಾಯದ ಸ್ಥಾನ ಕಾಲದೊಂದಿಗೆ ಬದಲಾವಣೆ ಹೊಂದುವುದನ್ನು ದೂರ ಕಾಲ ನಕ್ಷೆ ಮುಖಾಂತರ ಅನುಕೂಲವಾದ ಮತ್ತು ಬೇಕಾದ ಅಳತೆಮಾನಗಳ ಸಹಾಯದಿಂದ ಪ್ರತಿನಿಧಿಸಬಹುದು. ಈ ನಕ್ಷೆಯಲ್ಲಿ ಕಾಲವನ್ನು x ಅಕ್ಷರದಲ್ಲೂ ದೂರವನ್ನು y ಅಕ್ಷರದಲ್ಲೂ ತೆಗೆದುಕೊಳ್ಳುತ್ತೇವೆ. ಚಿತ್ರವನ್ನು ಗಮನಿಸಿ. ಏಕರೀತಿ ಜವ, ಏಕರೀತಿಯಲ್ಲದ ಜವ, ನಿಶ್ಚಲ ಸ್ಥಿತಿ ಇಂತಹ ಬೇರೆ ಬೇರೆ ಸಂದರ್ಭಗಳಲ್ಲಿ ವಸ್ತುಗಳ ಚಲನೆಗೆ ದೂರ ಕಾಲ ನಕ್ಷೆಗಳನ್ನು ಅಳವಡಿಸಿಕೊಳ್ಳಬಹುದು. ಒಂದು ವಸ್ತುವು ಸಮನಾದ ಕಾಲಾವಧಿಯಲ್ಲಿ ಸಮದೂರಗಳನ್ನು ಚಲಿಸುತ್ತಿದ್ದರೆ ಅದು ಏಕರೀತಿಯ ಜವವನ್ನು ಹೊಂದಿರುತ್ತದೆ ಎಂಬುದು ನಮಗೆಲ್ಲರಿಗೂ ತಿಳಿದಿದೆ. ವಸ್ತುವು ಚಲಿಸಿದ ದೂರವು ಅದು ಕ್ರಮಿಸಲು ತೆಗೆದುಕೊಂಡ ಕಾಲದೊಡನೆ ನೇರ ಅನುಪಾತದಲ್ಲಿರುತ್ತದೆ. ಏಕರೂಪ ಜವಕ್ಕೆ ಚಲಿಸಿದ ದೂರ ಮತ್ತು ಕಾಲದ ನಕ್ಷೆಯು ಒಂದು ಸರಳ ರೇಖೆಯಾಗಿರುತ್ತದೆ. ಚಿತ್ರದಲ್ಲಿ ತೋರಿಸಲಾಗಿದೆ. ದೂರವು ಏಕರೂಪದಲ್ಲಿ ಹೆಚ್ಚಾಗುತ್ತದೆ ಎಂಬುದನ್ನು ನಕ್ಷೆಯ OB ಭಾಗ ತೋರಿಸುತ್ತದೆ. ಸ್ಥಾನ ಪಲ್ಲಟದ ಪ್ರಮಾಣ ಹಾಗೂ y ಅಕ್ಷರದ ಮೇಲಿನ ಚಲಿಸಿದ ದೂರ ಒಂದೇ ಆದಾಗ ಏಕರೂಪದ ಜವ ಎನ್ನುವುದರ ಬದಲಾಗಿ ಏಕರೂಪ ವೇಗ ಎನ್ನಬಹುದು. ವೇಗ ಕಾಲ ನಕ್ಷೆಗಳು. ಒಂದು ಸರಳ ರೇಖೆಯಲ್ಲಿ ಚಲಿಸುತ್ತಿರುವ ಕಾಯದ ವೇಗ ಕಾಲದೊಂದಿಗೆ ಹೇಗೆ ಬದಲಾಗುವುದೆಂಬುದನ್ನು ವೇಗ ಕಾಲ ನಕ್ಷೆಯ ಮುಖಾಂತರ ಪ್ರತಿನಿಧಿಸಬಹುದು. ಈ ನಕ್ಷೆಯಲ್ಲಿ ಕಾಲವನ್ನು x ಅಕ್ಷರದ ಮೇಲೂ ವೇಗವನ್ನು y ಅಕ್ಷರದ ಮೇಲೂ ಪ್ರತಿನಿಧಿಸಿದೆ. ಕಾಯವು ಏಕರೂಪ ವೇಗದಲ್ಲಿ ಚಲಿಸುತ್ತಿದ್ದರೆ ವೇಗ ಕಾಲದ ನಕ್ಷೆಯ ಎತ್ತರವು ಕಾಲದೊಂದಿಗೆ ಬದಲಾವಣೆಯಾಗುವುದಿಲ್ಲ. ಅದು x ಅಕ್ಷಕ್ಕೆ ಸಮಾಂತರವಾಗಿರುವ ಸರಳ ರೇಖೆಯಾಗಿರುತ್ತದೆ. ಚಿತ್ರದಲ್ಲಿ ತೋರಿಸಿರುವಂತೆ ನಕ್ಷೆಯು 40 km/ಗಂಟೆ ಏಕರೂಪ ವೇಗದಲ್ಲಿ ಚಲಿಸುತ್ತಿರುವ ಮೋಟಾರ್ ವಾಹನದ ಚಲನೆಯನ್ನು ತೋರಿಸುತ್ತದೆ. ನಕ್ಷೆಯ ವಿಧಾನದಿಂದ ಚಲನೆಯ ಸಮೀಕರಣಗಳು. ಒಂದು ವಸ್ತುವು ಏಕರೂಪ ವೇಗೋತ್ಕರ್ಷದಿಂದ ಸರಳ ರೇಖೆಯಲ್ಲಿ ಚಲಿಸಿದಾಗ ಅದರ ವೇಗ, ಚಲನೆಯಲ್ಲಿನ ವೇಗೋತ್ಕರ್ಷ ಮತ್ತು ನಿರ್ದಿಷ್ಟ ಕಾಲಾವಧಿಯಲ್ಲಿ ಚಲಿಸಿದ ದೂರ ಇವುಗಳಿಗೆ ಸಂಬಂಧ ಕಲ್ಪಿಸುವ ಸಮೀಕರಣಗಳಿಗೆ ಚಲನ ಸಮೀಕರಣಗಳೆಂದು ಕರೆಯುತ್ತೇವೆ. ಅಂತಹ ಮೂರು ಸಮೀಕರಣಗಳು ಎಂದರೆ v = u + at, s = ut + ½at² ಮತ್ತು 2as = v² - u². ಇವುಗಳಲ್ಲಿ u ಎಂಬುದು ಕಾಯದ ಪ್ರಾರಂಭಿಕ ವೇಗ. ವೇಗ ಕಾಲ ಸಂಬಂಧದ ಸಮೀಕರಣ. ಈ ಚಿತ್ರದಲ್ಲಿ ತೋರಿಸಿರುವಂತೆ ಈಗ u ≠ 0 ಏಕರೂಪ ವೇಗೋತ್ಕರ್ಷದೊಡನೆ ಚಲಿಸುವ ಕಾಯದ ವೇಗ ಕಾಲದ ನಕ್ಷೆಯನ್ನು ಪರಿಗಣಿಸಿ. ಈ ನಕ್ಷೆಯಿಂದ a ಬಿಂದುವಿನಲ್ಲಿ ಕಾಯದ ಆರಂಭದ ವೇಗ u ಆಗಿದ್ದು ಅದು t ಕಾಲದಲ್ಲಿ ಹೆಚ್ಚಾಗುತ್ತಾ b ಬಿಂದುವಿನಲ್ಲಿ v ಆಗುವುದನ್ನು ಕಾಣುತ್ತೀರಿ. ವೇಗವು ಏಕರೂಪ ದರ a ಯಂತೆ ಬದಲಾಗುತ್ತದೆ. ಚಿತ್ರದಲ್ಲಿ ತೋರಿಸಿರುವಂತೆ b ಬಿಂದುವಿನಿಂದ bc ಮತ್ತು be ಲಂಬಗಳನ್ನು ಕ್ರಮವಾಗಿ ಕಾಲದ ಅಕ್ಷಕ್ಕೂ ಮತ್ತು ವೇಗದ ಅಕ್ಷಕ್ಕೂ ಎಳೆಯಬೇಕು. ಆದ್ದರಿಂದ ಪ್ರಾರಂಭಿಕ ವೇಗವನ್ನು OA ಎಂದು, ಅಂತಿಮ ವೇಗವನ್ನು BC ಎಂದು ಪ್ರತಿನಿಧಿಸುತ್ತೇವೆ ಮತ್ತು ಕಾಲ ಅವಧಿ t ಅನ್ನು OC ಇಂದ ಸೂಚಿಸಿದ್ದೇವೆ. BD = BC - CD. t ಕಾಲದಲ್ಲಿ ವೇಗದ ಬದಲಾವಣೆಯನ್ನು ಸೂಚಿಸುತ್ತೇವೆ. OCಗೆ ಸಮಾಂತರವಾಗಿ ADಯನ್ನು ಎಳೆದುಕೊಳ್ಳೋಣ. ನಕ್ಷೆಯಿಂದ ನಮಗೆ ತಿಳಿಯುವುದೇನೆಂದರೆ BC = BD + DC = BD + OA.
ಬಿಸಿ ಈಕ್ವಲ್ ಟು ವಿ ಮತ್ತು OA ಈಕ್ವಲ್ ಟು ಯು ಎಂದು ಆದೇಶಿಸಿದಾಗ ವಿ ಈಕ್ವಲ್ ಟು ಬಿಡಿ ಪ್ಲಸ್ ಯು ಪಡೆಯುತ್ತೇವೆ ಅಥವಾ ಬಿಡಿ ಈಕ್ವಲ್ ಟು ವಿ ಮೈನಸ್ ಯು. ವೇಗ ಕಾಲದ ನಕ್ಷೆಯಿಂದ ಚಿತ್ರವನ್ನು ಗಮನಿಸಿದಾಗ ಕಾಯದ ವೇಗೋತ್ಕರ್ಷವು ಎ ಈಕ್ವಲ್ ಟು ವೇಗದಲ್ಲಿನ ಬದಲಾವಣೆ ಡಿವೈಡೆಡ್ ಬೈ ತೆಗೆದುಕೊಂಡ ಕಾಲ ಈಕ್ವಲ್ ಟು ಬಿಡಿ ಡಿವೈಡೆಡ್ ಬೈ ಎಡಿ ಈಕ್ವಲ್ ಟು ಬಿಡಿ ಡಿವೈಡೆಡ್ ಬೈ OC. OC ಈಕ್ವಲ್ ಟು ಟಿ ಎಂದು ಆದೇಶಿಸಿದಾಗ ನಮಗೆ ಬರುವುದು ಎ ಈಕ್ವಲ್ ಟು ಬಿಡಿ ಡಿವೈಡೆಡ್ ಬೈ ಟಿ ಅಥವಾ ಬಿಡಿ ಈಕ್ವಲ್ ಟು AT. ಆದ್ದರಿಂದ ವಿ ಇಸ್ ಈಕ್ವಲ್ ಟು ಯು ಪ್ಲಸ್ AT ಎಂದು ತಿಳಿದು ಬರುತ್ತದೆ. ಎರಡನೇ ಸಮೀಕರಣ ಎಸ್ ಇಸ್ ಈಕ್ವಲ್ ಟು UT ಪ್ಲಸ್ ಹಾಫ್ AT ಸ್ಕ್ವೇರ್ ಎಂದು ಸಾಧಿಸುವುದು. ಸ್ಥಾನ ಕಾಲಗಳ ಸಂಬಂಧವನ್ನು ತೋರಿಸುವ ಸಮೀಕರಣ. ಒಂದು ವಸ್ತುವು ಏಕರೂಪ ವೇಗೋತ್ಕರ್ಷ ಎ ದಿಂದ ಟಿ ಕಾಲದಲ್ಲಿ ಎಸ್ ದೂರವನ್ನು ಕ್ರಮಿಸಿದೆ ಎಂದು ತಿಳಿದುಕೊಳ್ಳೋಣ. ಚಿತ್ರವನ್ನು ಗಮನಿಸಿದಾಗ ವೇಗಕಾಲ ನಕ್ಷೆಯಾದ ಎಬಿಯ ತಳಭಾಗದಲ್ಲಿರುವ ವಿಸ್ತೀರ್ಣ OABCಗೆ ಕಾಯುವು ಚಲಿಸಿದ ದೂರವಾಗಿರುತ್ತದೆ. ಹಾಗಾಗಿ ಕಾಯುವು ಚಲಿಸಿದ ದೂರ ಎಸ್ ಈಕ್ವಲ್ ಟು OABC ವಿಸ್ತೀರ್ಣ ಅಂದರೆ ತ್ರಾಪಿಜ್ಯ ಈಕ್ವಲ್ ಟು OADC ಆಯತದ ವಿಸ್ತೀರ್ಣ ಪ್ಲಸ್ ABD ತ್ರಿಭುಜದ ವಿಸ್ತೀರ್ಣ ಅಂದರೆ OA ಇಂಟು OC ಪ್ಲಸ್ ಹಾಫ್ AD ಇಂಟು BD. OA ಈಕ್ವಲ್ ಟು ಯು, OC ಇಸ್ ಈಕ್ವಲ್ ಟು AD ಈಕ್ವಲ್ ಟು ಟಿ ಮತ್ತು BD ಈಕ್ವಲ್ ಟು AT ಗಳೆಂದು ಆದೇಶಿಸಿದಾಗ ಎಸ್ ಈಕ್ವಲ್ ಟು UT ಪ್ಲಸ್ ಹಾಫ್ ಟಿ ಇಂಟು AT ಅಥವಾ ಎಸ್ ಇಸ್ ಈಕ್ವಲ್ ಟು UT ಪ್ಲಸ್ ಹಾಫ್ AT ಸ್ಕ್ವೇರ್ ಬರುತ್ತದೆ. ಮೂರನೇ ಸಮೀಕರಣವಾದ ಸ್ಥಾನ ವೇಗಗಳ ಸಂಬಂಧವನ್ನು ತೋರಿಸುವ ಸಮೀಕರಣ. ಚಿತ್ರದಲ್ಲಿ ತೋರಿಸಿರುವಂತೆ ವೇಗಕಾಲ ನಕ್ಷೆಯಲ್ಲಿ ಒಂದು ವಸ್ತುವು ಏಕರೂಪ ವೇಗೋತ್ಕರ್ಷ ಎ ಇಂದ ಟಿ ಕಾಲದಲ್ಲಿ ಎಸ್ ದೂರವನ್ನು ಕ್ರಮಿಸಿದರೆ ಆ ದೂರವು ನಕ್ಷೆಯ ತಳಭಾಗವನ್ನು ಆಕ್ರಮಿಸುವ OABC ತ್ರಾಪಿಜ್ಯದ ವಿಸ್ತೀರ್ಣವಾಗಿರುತ್ತದೆ. ಎಸ್ ಇಸ್ ಈಕ್ವಲ್ ಟು OABC ತ್ರಾಪಿಜ್ಯದ ವಿಸ್ತೀರ್ಣ ಈಕ್ವಲ್ ಟು OA ಪ್ಲಸ್ BC ಇಂಟು OC ಡಿವೈಡೆಡ್ ಬೈ 2. OA ಈಕ್ವಲ್ ಟು ಯು, BC ಈಕ್ವಲ್ ಟು ವಿ ಮತ್ತು OC ಈಕ್ವಲ್ ಟು ಟಿ ಎಂದು ಆದೇಶಿಸಿದಾಗ ಎಸ್ ಈಕ್ವಲ್ ಟು ಯು ಪ್ಲಸ್ ವಿ ಇಂಟು ಟಿ ಬೈ 2. ವೇಗ ಕಾಲಕ್ಕೆ ಸಂಬಂಧಿಸಿದ ಸಮೀಕರಣದ ಪ್ರಕಾರ ಟಿ ಈಕ್ವಲ್ ಟು ವಿ ಮೈನಸ್ ಯು ಡಿವೈಡೆಡ್ ಬೈ ಎ ಎಂದಾಗುತ್ತದೆ. ಆದ್ದರಿಂದ ಎಸ್ ಈಕ್ವಲ್ ಟು ವಿ ಪ್ಲಸ್ ಯು ಇಂಟು ವಿ ಮೈನಸ್ ಯು ಡಿವೈಡೆಡ್ ಬೈ 2a ಅಥವಾ 2as ಈಕ್ವಲ್ ಟು ವಿ ಸ್ಕ್ವೇರ್ ಮೈನಸ್ ಯು ಸ್ಕ್ವೇರ್ ಎಂದಾಗುತ್ತದೆ. ಏಕರೂಪ ವೃತ್ತೀಯ ಚಲನೆ. ಹಾಗಾದರೆ ಏಕರೂಪ ವೃತ್ತೀಯ ಚಲನೆ ಎಂದರೇನು? ಏಕರೂಪ ವೃತ್ತೀಯ ಚಲನೆ ಎಂದರೆ ವೃತ್ತೀಯ ಪಥದಲ್ಲಿ ಕಾಯ ಏಕರೂಪದ ಜವದಲ್ಲಿ ಚಲಿಸಿದರೆ ಅದರ ಚಲನೆಯನ್ನು ಏಕರೂಪ ವೃತ್ತೀಯ ಚಲನೆ ಎನ್ನುತ್ತೇವೆ. ಉದಾಹರಣೆ, ಆಯತಾಕಾರದ ABCD ಪಥದಲ್ಲಿ ಓಟಗಾರನೊಬ್ಬನ ಪಥವನ್ನು ತೋರಿಸುತ್ತೇವೆ. ಓಟಗಾರನು ಏಕರೂಪ ಜವದೊಂದಿಗೆ ನೇರ ಭಾಗಗಳಾದ AB, BC, CD ಮತ್ತು DA ಪಥಗಳಲ್ಲಿ ಚಲಿಸುತ್ತಿದ್ದಾನೆಂದು ಊಹಿಸಿಕೊಳ್ಳೋಣ. ಪಥದಲ್ಲಿ ಉಳಿಯುವ ಸಲುವಾಗಿ ತಿರುವುಗಳಲ್ಲಿ ತನ್ನ ಜವವನ್ನು ಕ್ಷಿಪ್ರವಾಗಿ ಬದಲಾಯಿಸಿಕೊಳ್ಳುತ್ತಾನೆ. ಒಂದು ಸುತ್ತು ಪೂರೈಸುವಷ್ಟರಲ್ಲಿ ಎಷ್ಟು ಬಾರಿ ತನ್ನ ಚಲನೆಯ ದಿಕ್ಕನ್ನು ಬದಲಾಯಿಸಿಕೊಳ್ಳುತ್ತಾನೆ? ಆಯತಾಕಾರದ ಪಥದಲ್ಲಿ ಒಂದು ಸುತ್ತನ್ನು ಪೂರೈಸಲು 4 ಬಾರಿ ತನ್ನ ದಿಕ್ಕನ್ನು ಬದಲಾಯಿಸಿಕೊಳ್ಳುತ್ತಾನೆ ಎನ್ನುವುದು ಸ್ಪಷ್ಟವಾಗುತ್ತದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರಗಳು. ಇಂದು ನಾವು ಚಲನೆ